ನಮಸ್ಕಾರ ಫ್ರೆಂಡ್ಸ್. ಪ್ರಪಂಚದ ಕಣ್ಣಲ್ಲಿ ಎಟರ್ನಲ್ ಬೆಗ್ಗರ್ ಅಥವಾ ಭಿಕ್ಷುಕ ದೇಶ ಅಂತಾನೆ ಫೇಮಸ್ ಆಗಿರೋ ಪಾಕಿಸ್ತಾನ ಈಗ ತಾನೇನು ದೊಡ್ಡ ಗ್ಲೋಬಲ್ ಪವರ್ ಅನ್ನೋ ರೇಂಜ್ಗೆ ಬಿಲ್ಡ್ ಅಪ್ ಕೊಡ್ತಿದೆ. ಮೊನ್ನೆ ತನಕ IMF ಮುಂದೆ ಸಾಲಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದ ಪಾಕಿಸ್ತಾನಕ್ಕೆ ಇದೇನು ಆಯ್ತು ಅಂತ ವಿಷಯ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ಈಗ ಸೌದಿ ಅರೇಬಿಯಾ ಜೊತೆ ಒಂದು ಮೆಗಾ ಡೀಲ್ ಕುದುರಿಸಿದೆ. ಅದು ಬರೋಬ್ಬರಿ $4 ಬಿಲಿಯನ್ ಮೌಲ್ಯದ ಯುದ್ಧ ವಿಮಾನಗಳಡಿ. ಕೇಳೋಕೆ ಸಖತ್ತಾಗಿದೆ ಅಲ್ವಾ? ಅಬ್ಬಬ್ಬಾ, ಪಾಕಿಸ್ತಾನದ ನಸೀಬೇ ಚೇಂಜ್ ಆಯ್ತು ಅಂತ ಅಂತೀರಾ? ಆದ್ರೆ ಅದರ ಹಿಂದಿರೋ ಅಸಲಿ ಕತೆ ಕೇಳಿದ್ರೆ ನಗು ಬರುತ್ತೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಮಾನ ವ್ಯಾಪಾರದ ಹಿಂದಿರೋ ಅಸಲಿ ಪಾಲಿಟಿಕ್ಸ್ ಏನು ಅಂತ ನೋಡೋಣ. ಸ್ನೇಹಿತರೆ, ಈ ಡೀಲ್ ಬಗ್ಗೆ ಪಾಕಿಸ್ತಾನದ ಮೀಡಿಯಾಗಳು ಸಿಕ್ಕಾಪಟ್ಟೆ ಹೈಪ್ ಕೊಡ್ತಿವೆ. ಆದ್ರೆ ಇದರ ರಿಯಾಲಿಟಿ ಏನ್ ಗೊತ್ತಾ? ಇದು ಪಕ್ಕ ವ್ಯಾಪಾರ ಅಲ್ಲ, ಇದೊಂದು ಅಡ್ಜಸ್ಟ್ಮೆಂಟ್. ವರದಿಗಳ ಪ್ರಕಾರ ಈ $4 ಬಿಲಿಯನ್ ಡೀಲ್ ನಲ್ಲಿ ಪಾಕಿಸ್ತಾನದ ಕೈಗೆ ಸಿಗೋದು ಬರೀ $2 ಬಿಲಿಯನ್ ಮಾತ್ರ. ಇನ್ನುಳಿದ $2 ಬಿಲಿಯನ್ ಕತೆ ಏನು? ಸೌದಿ ಅರೇಬಿಯಾ ಈ ಹಿಂದೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಿತ್ತಲ್ಲ, ಅದನ್ನು ಈಗ ಚುಕ್ತಾ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪಾಕಿಸ್ತಾನದ ಹತ್ರ ಹಳೆ ಸಾಲ ವಾಪಸ್ ಕೊಡೋಕೆ ದುಡ್ಡಿಲ್ಲ, ಆದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಸ್ವಾಮಿ. ಬೇಕಿದ್ರೆ ಈ ವಿಮಾನ ತಕೊಂಡೋಗಿ ಸಾಲದ ಲೆಕ್ಕ ಚುಕ್ತ ಮಾಡೋಣ ಅಂತಿದ್ದಾರೆ ಪಾಕಿಗಳು. ಅಷ್ಟಕ್ಕೂ ಅವರು ಮಾಡ್ತಿರೋ ವಿಮಾನ ಯಾವುದು ಗೊತ್ತಾ? ಅದು JF-17 ಥಂಡರ್. ಇದು ಪಾಕಿಸ್ತಾನ ಮತ್ತು ಚೀನಾ ಸೇರಿ ಮಾಡಿರೋ ಜಾಯಿಂಟ್ ಪ್ರಾಜೆಕ್ಟ್. ಪಾಕಿಸ್ತಾನದ ಕಮ್ರಾ ಫ್ಯಾಕ್ಟರಿಯಲ್ಲಿ ರೆಡಿಯಾಗೋ ಈ ಜೆಟ್ ಬಗ್ಗೆ ಪಾಕಿಸ್ತಾನಿಗರು ಕೊಡುವ ಬಿಲ್ಡಪ್ ಅಷ್ಟಿಷ್ಟಲ್ಲ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾನೆ, ನಾವು ಎಷ್ಟು ವಿಮಾನ ಮಾಡ್ತೀವಿ ಅಂದ್ರೆ ಇನ್ ಮುಂದೆ ನಮಗೆ IMF ಸಾಲನೇ ಬೇಕಿಲ್ಲ ಎಂದು. ಇದಲ್ಲ ಕಾಮಿಡಿ ಅಂದ್ರೆ. ಸೌದಿ ಅರೇಬಿಯಾ ಬಿಡಿ, ಬೇರೆ ಯಾರ್ಯಾರು ಇವರ ಕಸ್ಟಮರ್ಸ್? ಇಲ್ಲಿ ಒಂದು ಪ್ಯಾಟರ್ನ್ ಇದೆ ನೋಡಿ. ಪಾಕಿಸ್ತಾನದ ಈ ವಿಮಾನಗಳನ್ನು ಮಾಡ್ತಿರೋದು ಶಾಂತಿ ಇರೋ ದೇಶಗಳಿಗಲ್ಲ. ಎಲ್ಲಿ ಯುದ್ಧ ನಡೀತಿದ್ಯೋ, ಎಲ್ಲಿ ಸಿವಿಲ್ ವಾರ್ ಇದೆಯೋ ಅಲ್ಲಿಗೆ ಸಪ್ಲೈ ಮಾಡ್ತಿದ್ದಾರೆ. ಉದಾಹರಣೆಗೆ ಮಯನ್ಮಾರ್, ನೈಜೀರಿಯಾ, ಅಜರ್ಬೈಜಾನ್ ಮತ್ತೆ ಲಿಬಿಯಾದಲ್ಲಿ ರೆಬೆಲ್ ಆರ್ಮಿ ಜೊತೆ ಇವರು $4 ಬಿಲಿಯನ್ ಡೀಲ್ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನ ಈಗ ತನ್ನನ್ನು ತಾನು ಡಿಫೆಂಡರ್ ಆಫ್ ಇಸ್ಲಾಂ ಅಂತ ಪೋಸ್ ಕೊಡ್ತಾ ಮುಸ್ಲಿಂ ದೇಶಗಳಿಗೆ ಮತ್ತು ಸಂಘರ್ಷ ಇರೋ ಜಾಗಗಳಿಗೆ ವೆಪನ್ ಸಪ್ಲೈ ಮಾಡೋ ಏಜೆಂಟ್ ತರ ಆಗಿದೆ. ತಮಾಷೆ ಏನಂದ್ರೆ, ಪಾಕಿಸ್ತಾನದ ಜನ ಅಲ್ಲಿ ಗೋಧಿ ಹಿಟ್ಟಿಗೂ ಕ್ಯೂ ನಿಂತಿದ್ದಾರೆ. ಕರೆಂಟ್ ಇಲ್ಲ, ಆದ್ರೆ ಸರ್ಕಾರ ಮಾತ್ರ ಯುದ್ಧ ವಿಮಾನ ಮಾರ್ಕೊಂಡು ಗ್ಲೋಬಲ್ ಲೀಡರ್ ಆಗ್ತೀವಿ ಅನ್ನೋ ಭ್ರಮೆಯಲ್ಲಿದೆ. ಸ್ನೇಹಿತರೆ, ನಿಮಗೊಂದು ಡೌಟ್ ಬರ್ಬೋದು, ಸೌದಿ ಅರೇಬಿಯಾ ಅಂದ್ರೆ ಸುಮ್ನೆನಾ? ಅವರ ಹತ್ರ ಎಷ್ಟೊಂದು ದುಡ್ಡಿದೆ. ಅವರ ಡಿಫೆನ್ಸ್ ಸಿಸ್ಟಮ್ ಇರೋದು ಅಮೆರಿಕದ ಮೇಲೆ. ಸೌದಿಯ 74% ಶಸ್ತ್ರಾಸ್ತ್ರ ಬರೋದು ಅಮೆರಿಕದಿಂದಲೇ. ಅಮೆರಿಕದ ಅತ್ಯಾಧುನಿಕ F-15, F-35 ವಿಮಾನ ಸಿಗುವಾಗ ಈ ಪಾಕಿಸ್ತಾನದ JF-17 ಡಬ್ಬಾ ವಿಮಾನ ಅವರಿಗೆ ಹಾಕ್ಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಇಲ್ಲಿರೋದೇ ಅಸಲಿ ಜಿಯೋ ಪಾಲಿಟಿಕ್ಸ್. ಸೌದಿ ಅರೇಬಿಯಾಗೆ ಪಾಕಿಸ್ತಾನದ ವಿಮಾನಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಸೈನಿಕರು ಬೇಕು. ಹೌದು, ಕಳೆದ ಸೆಪ್ಟೆಂಬರ್ ನಲ್ಲಿ ಇಬ್ರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಯಾರಾದ್ರೂ ಸೌದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಅವರ ರಕ್ಷಣೆಗೆ ನಿಲ್ಲಬೇಕು. ಮಿಡ್ಲ್ ಈಸ್ಟ್ ನಲ್ಲಿ ಇರಾನ್, ಯೆಮೆನ್, ಕತರ್, ಕಿರಿಕ್ ಜಾಸ್ತಿ ಇರೋದ್ರಿಂದ ಸೌದಿಗೆ ಅಮೆರಿಕ ಬಿಟ್ಟು ಬೇರೆ ಬಾಡಿಗಾರ್ಡ್ ಬೇಕಿತ್ತು. ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ಇರೋ ಏಕೈಕ ಮುಸ್ಲಿಂ ದೇಶ. ಆದ್ರಿಂದ ಸೌದಿ ಅರೇಬಿಯಾಗೆ ಇದನ್ನು ಒಂದು ಇನ್ಶೂರೆನ್ಸ್ ಪಾಲಿಸಿ ತರ ನೋಡ್ತಿದೆ. ಇಷ್ಟೆಲ್ಲ ಡ್ರಾಮಾ ಸಾಲದು ಅಂತ ಪಾಕಿಸ್ತಾನ ಅಮೆರಿಕದಲ್ಲಿ ಏನ್ ಮಾಡ್ತಿದೆ ಗೊತ್ತಾ? ಒಂದು ಕಡೆ ಸಾಲದ ಮೇಲೆ ಜೀವನ ನಡೆದಿದೆ, ಇನ್ನೊಂದು ಕಡೆ ವಾಷಿಂಗ್ಟನ್ ನಲ್ಲಿ ಇವರ ಇಮೇಜ್ ಬಿಲ್ಡ್ ಮಾಡೋಕೆ ಕೋಟಿ ಸುರಿಸಿದ್ದಾರೆ. ವರದಿಗಳ ಪ್ರಕಾರ ಪಾಕಿಸ್ತಾನ ಅಮೆರಿಕದಲ್ಲಿ ಲಾಬಿ ಮಾಡೋಕೆ ಅಂತಾನೆ ವರ್ಷಕ್ಕೆ ಬರೋಬ್ಬರಿ $5 ಮಿಲಿಯನ್ ಖರ್ಚು ಮಾಡ್ತಿದೆ. ಊಹಿಸಿಕೊಳ್ಳಿ, ದೇಶದಲ್ಲಿ ತಿನ್ನೋಕೆ ದುಡ್ಡಿಲ್ಲ, ಆದ್ರೆ ಅಮೆರಿಕದ ಲಾಬಿಯಿಸ್ಟ್ ಗಳಿಗೆ ಕೊಡೋಕೆ ದುಡ್ಡಿದೆ. ನಮ್ಮ ಕನ್ನಡದಲ್ಲಿ ಗಾದೆ ಇದೆ ಅಲ್ಲ, ಊಟಕ್ಕೆ ಹಿಟ್ಟಿಲ್ಲಾದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ. ಹಾಗಿದೆ ಇವರ ಕತೆ. ರೀಸೆಂಟ್ ಆಗಿ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಮೀಟ್ ಆಗಿದ್ದಾನೆ. ಇವನ ಪ್ಲಾನ್ ಏನಂದ್ರೆ, ಟ್ರಂಪ್ ಮೂಲಕ ಭಾರತ ವಿರುದ್ಧ ಏನಾದ್ರೂ ಸ್ಟೇಟ್ಮೆಂಟ್ ಕೊಡಿಸೋದು. ಇವನ ಪ್ಲಾನ್ ಏನಂದ್ರೆ, ಟ್ರಂಪ್ ಮೂಲಕ ಇಂಡಿಯಾ ವಿರುದ್ಧ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡಿಸೋದು. ಸ್ನೇಹಿತರೆ, ಒಂದು ಕಡೆ IMF ಸಾಲ, ಇನ್ನೊಂದು ಕಡೆ ಚೀನಾದ ಟೆಕ್ನಾಲಜಿ, ಮಧ್ಯದಲ್ಲಿ ಸೌದಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಬಿಲ್ಡಪ್. ಇದು ಎಷ್ಟು ದಿನ ನಡೆಯುತ್ತೆ?
ಸೌದಿ ಅರೇಬಿಯಾ ಕೂಡ ಇವರನ್ನು ಬರೀ ಒಂದು ಕೂಲಿ ಸೈನ್ಯ ತರ ಬಳಸ್ಕೊಳ್ತಿದೆ ಹೊರತು ನಿಜವಾದ ಪಾರ್ಟ್ನರ್ ಆಗೇ ಅಲ್ಲ. ನೀವೇನಂತೀರಾ? ಪಾಕಿಸ್ತಾನದ ಈ ವಿಮಾನ ಮಾರಾಟದಿಂದ ಅವರ ಸಾಲ ತೀರುತ್ತಾ ಅಥವಾ ಇನ್ನೊಂದು ದೊಡ್ಡ ಫ್ಲಾಪ್ ಶೋ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ.